ಈಗ ಬಂದ್ರಿ? ಹಾಂ, ನಿನ್ನೆ ಹೋಗಿದ್ದೇನಾತ್ರಿ? ಹಾಂ, ಹೋಗಿ ಬಂದ್ವಿ. ಚಲೋ ಅದಾಳ ಹುಡುಗಿ, ಚಲೋ ಅದಾಳ. ಆದ್ರೆ ನಮ್ಮ ಅಣ್ಣನೇ ಯಾಕೋ ಸ್ವಲ್ಪ ಮನ್ಸು ಮಾಡತ್ತಿಲ್ಲ, ನೋಡ್ಬೇಕೇನಾಗ್ತೈತೆ ಅಂಥೇಳಿ. ಹೌದೇನ್ರಿ? ಇನ್ನೂ ಯಾಕೆ ಬಂದಿಲ್ಲ ಇವನು? ಯಾಕೋ ಇಷ್ಟು ಲೇಟು? ಸಾರಿ ಮ್ಯಾಮ್, ಸ್ವಲ್ಪ ಟ್ರಾಫಿಕ್ಕಿಂದ ಲೇಟ್ ಆಗಿಬಿಡ್ತು. ಹೌದಾ, ಸರಿ. ಏನು ಇವತ್ತು ಎಲ್ಲಾದರೂ ಮದುವೆಗೆ ಹೋಗ್ತಾ ಇದೆಯಾ? ಹಾಂ ಮ್ಯಾಮ್, ಇಲ್ಲೇ ಇದೆ ನನ್ನ ಫ್ರೆಂಡ್ ಮದುವೆ. ಅಂದರೆ ತುಂಬ ದೂರ ಇಲ್ಲ, ಇಲ್ಲೇ ಇದೆ, ವಾಕ್ಯಬಲ್. ಹೋಗಿ ಬರ್ತೀನಿ ಮ್ಯಾಮ್. ಅಂದರೆ ಲಂಚ್ ಬ್ರೇಕಲ್ಲಿ ಅಲ್ಲೇ ಹೋಗಬೇಕಂತ ಮಾಡಿದ್ದೀನಿ. ಓ ಹೌದಾ, ಸರಿ ಬಿಡು. ನಿನ್ನೆ ಯಾಕೆ ಕಸ್ಟಮರ್ ಬರಲಿಲ್ವಾ? ಯಾಕೆ ಕಲೆಕ್ಷನ್ ತುಂಬ ಕಡಿಮೆ ಇದೆ ಅಲ್ಲ? ನಾನೆಲ್ಲ ಅಮೌಂಟ್ ಎಲ್ಲ ಚೆಕ್ ಮಾಡಿದೆ. ಯಾಕಂದರೆ ಮ್ಯಾಮ್, ಆ್ಯಕ್ಚುಲಿ ನಿನ್ನೆ ಸರ್ ಬೇಗನೆ ಸೆಟ್ರೆಸ್ ಕ್ಲೋಸ್ ಮಾಡೋಕ್ಕೆ ಹೇಳಿದರು. ಸೊ ನಾನು ಕ್ಲೋಸ್ ಮಾಡಿ ಅವ್ರಿಗೆ ಕೀ ಕೊಟ್ಟಿದ್ದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕಲೆಕ್ಷನ್ ಕಡಿಮೆ ಆಗಿದೆ ಇರ್ಬೋದು ನನಗನ್ಸೋ ಮಟ್ಟಿಗೆ. ಏನು, ನಿನ್ನೆ ಬೇಗ ಕ್ಲೋಸ್ ಮಾಡಿದ್ರಾ? ಎಷ್ಟು ಗಂಟೆಗೆ? ಮೇ ಬಿ ಈವ್ನಿಂಗ್ 5 o'clock. ಏನು, ಅಷ್ಟು ಬೇಗ ಕ್ಲೋಸ್ ಮಾಡಿದ್ರಾ? ಅಂದರೆ ಈಗ ಮದುವೆ ಸೀಸನ್ ಇದೆ ಅಲ್ಲ, ಯಾಕೆ ಅಷ್ಟು ಬೇಗ ಕ್ಲೋಸ್ ಮಾಡಿದ್ರು ಅವರು? ಏನಾದರೂ ಹೇಳಿದ್ರಾ? ಸಾರಿ ಮ್ಯಾಮ್, ನನ್ನ ಹತ್ರ ಏನೂ ಹೇಳಿಲ್ಲ. ಸರಿ ಬಿಡು. ನೀನು ಹೋಗು, ಕಸ್ಟಮರ್ ಬಂದಿದ್ದಾರೆ ನೋಡು, ಅಟೆಂಡ್ ಆಗೋಗು. ಏನು ಹೇಳಿ ಅಂತೀನಿ ನಾನು. ಹಿಂಗೆ ಮಾಡಿಬಿಡ್ತಾರೆ ನೋಡು. ಅಪ್ಪಗೆ ಗೊತ್ತಾತಂದ್ರೆ ಎಷ್ಟು ಸಿಟ್ಟು ಮಾಡ್ತಾರೆ ಈಗ. ನಿನ್ನೆ ನಮ್ಮ ಮನೆಯವ್ರ ಅಂಗಡಿ ಲಘು ಬಂದ್ ಮಾಡಿಬಿಟ್ಟಿದ್ರೇನು? ಹಾಂ ಹೌದ್ರಿ, ನಿನ್ನೆ ಲಘು ಬಂದ್ ಮಾಡಿದ್ರು ಅವರು. ಅಂದರೆ ನಾನು ಅಂದ್ಕೊಂಡೆ ಮತ್ತು ಅವರು ನಿಮ್ಮ ಕಡೆನೇ ಬರತ್ತಾರೇನೋ ಹಿಂಗೆ ತಿಳ್ಕೊಂಡೆ. ಅಯ್ಯೋ ಇಲ್ಲವ, ಅಯ್ಯೋ ನನ್ನ ಗಂಡ ಯಾಕೆ ಹಿಂಗೆ ಮಾಡ್ತಾನೇನೋ ಅನ್ನಿಸ್ತೈತೆ ನೋಡಿ ನನಗಂತೂ. ನಿನ್ನೆ ಅಷ್ಟು ಹೇಳಿ ಬಿಟ್ಟು ಹೋಗೇವಿ, ಯಾರೂ ಇಲ್ಲ. ಈಗ ನಾನಂತರೂ ಅವಶ್ಯಕತೆ ಐತಿ, ನಾನು ಹೋಗ್ಬೇಕು ಅಂಥೇಳಿ ಅಷ್ಟೆಲ್ಲ ಹೇಳಿ ಬಿಟ್ಟು ಹೋಗೀನಿ. ಅಷ್ಟು ಲಘೂನ ಇದು ಅಂಗಡಿ ಬಂದು ಮಾಡ್ಕೊಂಡು ಹೋಗ್ಬಿಟ್ಟಾರೆ. ಎಷ್ಟು ಕಸ್ಟಮರ್ ಬಂದು ವಾಪಸ್ ಹೋಗ್ಯಾರೇನ. ಈಗ ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ ನೋಡ. ಆ್ಯಕ್ಚುಲಿ 1-2-3 ಮಂದಿ ಕಸ್ಟಮರ್ ನಿನ್ನೆನೇ ಬರೋರಿದ್ರು, ಕಾಲ್ ಮಾಡಿದ್ರು ನಿನ್ನೆ, ಚಲೋ ಕಸ್ಟಮರ್ಸ್. ಈಗ ಏನು ಮಾಡ್ತೀರಾ, ಅಪ್ಪಗೆ ಭಾಳ ಸಿಟ್ಟು ಬಂದುಬಿಡ್ತೈತೆ. ಹಂಗೆ ಸಿಟ್ಟು ತರಿಸ್ಬಿಡ್ತಾರೆ ನಮ್ಮ ಮನೆಯವ್ರು. ಏನೇನಪ್ಪ, ಯಾಕೆ ಈ ಮನುಷ್ಯ ಹೆಂಗೆ ಮಾಡ್ತಾನೆ ಏನು? ಈ ಮನುಷ್ಯಗೆ ಸ್ವಲ್ಪ ಜವಾಬ್ದಾರಿ ಅನ್ನೋದೇ ಇಲ್ಲ. ಏನು ಮಾಡಲಿ ನಾನು? ಹಾಂ, ನಾ ಕೇಳೋದೇ ಮರ್ತೆ. ನಿಂದು ಮದುವೆ ಆಗೈತಲ್ಲ, ಕೊಳ್ಳಕ್ಕೆ ತಾಳಿ ಐತಿ. ಮದುವೆ ಆಗೈತಿ ಬಿಡ, ನಾನು ನಿಂದು ಮದುವೆ ಆಗೈತಲ್ಲ ಅಂತ ಕೇಳತ್ತೀನಿ. ನಿಮ್ಮ ಮನೆಯವ್ರು ಎಲ್ಲಿರ್ತಾರೆ ಮತ್ತೆ? ನಾ ಒಂದ್ಸಲನೂ ನೋಡೇ ಇಲ್ಲ ಅವರಿಗೆ. ಏನು ಹೇಳಿರಿ, ನನ್ನ ಗಂಡಗ ಬಿಟ್ಟು ಇಲ್ಲಿ ಬಂದೀನಿ ನಮ್ಮ ಅಕ್ಕನ ಮನ್ಯಾಗ. ನನ್ನ ಗಂಡ ಚಲೋ ಇದ್ದಿದ್ದಿಲ್ಲ ರೀ, ಅವನು ಭಾಳ ಹಿಂಸೆ ಕೊಡತ್ತಿದ್ದ, ಅದಕ್ಕೆ ಬಿಟ್ಟು ಬಂದುಬಿಟ್ಟಿನಿ. ಹೌದಾ, ಸಾರಿ, ನಂಗೆ ಗೊತ್ತಿದ್ದಿಲ್ಲ. ಬೇಜಾರು ಮಾಡ್ಕೊಬೇಡ ಮತ್ತೆ ಹಿಂಗೆ ಕೇಳಿದೆ ಅಂಥೇಳಿ. ಇಲ್ಲ ಇಲ್ಲ, ನಂಗೇನು ಬೇಜಾರಿಲ್ಲ, ಕೇಳಿದ್ದು ಚಲೋನ ಆತ. ಮನಸ್ಸು ಹೇಳ್ಕೊಂಡೆ ಅಂದ್ರೆ ಮನಸ್ಸು ಒಂದು ಸ್ವಲ್ಪ ಹಗುರ ಆಕೈತಿ. ಹೌದಾ, ಏನು ಮಾಡ್ತಿದ್ದ ಅವ? ಅಂದ್ರೆ ಕುಡಿತಿದ್ದ? ಏನಂತ ಹೇಳಿ, ನಾನು ಭಾಳ ಕಷ್ಟ ಅನುಭವಿಸ್ಬಿಟ್ಟೀನಿ. ಮದ್ವೆ ಮಾಡ್ಕೊಂಡು ಹೆಣ್ಮಕ್ಳು ಯಾಕರೆ ಮದುವೆ ಮಾಡ್ಕೋತಾರೆ ಅನ್ನಿಸ್ಬಿಟ್ಟಿತ್ತು ಈಗಾರ ನಂಗೆ. ದಿನ ಕುಡಿದು ಬಂದು ದಿನ ಹೊಡೆವ ನನಗೆ. ಒಂದಿನೂ ನೆಮ್ಮದಿಯಿಂದ ಕುಂದ್ರಕ್ಕೆ ಕೊಟ್ಟಿಲ್ಲ. ನಮ್ಮ ಅತ್ತಿಯರೇ ಹೋಗಲಿ, ಅತ್ತಿ ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ಇದು ಮಾಡಲಿಲ್ಲ, ಹೊಡ್ಯಾಕತ್ರ ನೋಡಿ ಹಿಂದಿಂತ ನಗ್ತಿದ್ಲು. ಇನ್ನೂ ಏನನ್ನ ಚಡ ಚುಚ್ಚಿ ಇನ್ನೊಂದು ಸ್ವಲ್ಪ ಹೊಡಿಸ್ತಿದ್ಲು ನಮ್ಮ ಅತ್ತಿ. ಮತ್ತೇನು ಕೆಲಸ ಮಾಡಲಿಲ್ಲ ಅಂದರೆ ಅದಕ್ಕೂ ಕುಂತಲ್ಲೆಲ್ಲ ಮಾಡ್ಕೊಡ್ಬೇಕು ನಮ್ಮ ಅತ್ತಿಗೆ ದಿನ ರಾತ್ರಿ ಕುಂತು ಕಾಲು ತಿಕ್ಕೊಂತ ಕೂಡಬೇಕು. 1 ತಾಸು 2 ತಾಸು ಅನ್ನಂಗಿಲ್ಲ, ಏನಿಲ್ಲ. ಆಕೆಗೆ ಎಲ್ಲಿ ಮಠ ನಿದ್ದೆ ಬರ್ತೈತೆ ಅಲ್ಲಿ ಮಠ. ಎಷ್ಟು ಭಾಳ ಅಂದ್ರೆ ಭಾಳ ಕಷ್ಟ ಕೊಟ್ಬಿಟ್ಟಾರ ಅವ್ರು ನಂಗೆ. ನನಗಂತರೂ ಹೋಗೋಕ್ಕೂ ಮನಸ್ಸಿಲ್ಲ, ಅವ್ರ ಮಕ್ಕ ನೋಡೋಕ್ಕೂ ಮನಸ್ಸಿಲ್ಲ. ಈಗ ಹಂಗಾಗ್ಬಿಟ್ಟೈತಿ. ಏನು ಗೊತ್ತಾಗ್ಲಾರ್ದೆ, ಎಲ್ಲಿ ಹೋಗ್ಬೇಕಂತ ಗೊತ್ತಾಗ್ಲಾರ್ದೆ ನಮ್ಮ ಅಕ್ಕನ ಕಡೆ ಬಂದೆ. ನಮ್ಮ ಅಕ್ಕ ಇದು ಅಂಗಡಿ ಹಿಡಿದುಕೊಟ್ಲು. ನಮ್ಮ ಅಕ್ಕ ಭಾಳ ಚಲೋ ಅದಾಳ. ನಮ್ಮ ಅಕ್ಕ ಇದ್ದಿದ್ದಿಲ್ಲ ಅಂದ್ರೆ ನಂಗೆ ಯಾರು ಇದ್ದಿದ್ದಿಲ್ಲ. ನಮ್ಮ ಅವ್ವನು ನನಗೆ ಬಿಟ್ಟು ಹೋಗ್ಬಿಟ್ಲೆ. ಅಯ್ಯೋ, ಸಮಾಧಾನ ಮಾಡ್ಕೊ. ಹಿಂಗೆ ಮಾಡ್ತಿದ್ನಾ? ಚಲೋ ಆದ್ ಬಿಡಿ, ನೀನು ಬಿಟ್ಟು ಬಂದಿದ್ದು ಭಾಳ ಚಲೋ ಕೆಲಸ ಮಾಡಿದ್ದಿ. ಈಗ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡತ್ತಿ, ಮಾಡ ಚಲೋ ಐತಿ. ನಾಳೆ ಅವನ ನಿನಗೆ ಕಾಲು ಮುಗಿದು ಬಿದ್ದರೂ ನೀನು ಹೋಗಬೇಡ ಏನು? ಕರೆನೂ ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಅಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಪ್ರಾಬ್ಲಮ್ ಇದ್ದೇ ಇರುತ್ತೆ ನೋಡು. ನಂದರೆ ಏನು, ನಂದೊಂಥರ ನಿಂದೊಂಥರ ಆದ್ರೆ ನಂದೊಂಥರ ಪ್ರಾಬ್ಲಮ್ ಗೊತ್ತೇ. ನಾನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡೀನಿ ನಿಮ್ಗೆ.
ನಾನು ಆಸ್ತಿ ಗಿಸ್ತಿ ಏನು ನೋಡಲಿಲ್ಲ, ಬಡವರಾದ್ರೂ ಚಲೋ ಇರ್ತಾನೆ, ಬಡವದಾನ, ನಂಗೆ ಭಾಳ ಪ್ರೀತಿ ಮಾಡ್ತಾನೆ ಹಿಂಗಂತ ತಿಳ್ಕೊಂಡೆ ನಾನು. ಮದುವೆ ಆದಮೇಲೆ ಗೊತ್ತಾಗತ್ತೈತೆ ಅವ ಹೆಂಗೆ ಅದಾನಂತೇಳಿ. ಗೊತ್ತು ನಿಂಗೆ? ಹಾಂ, ಹೆಂಗೆ ಮಾಡ್ತಾನಂತ ಏನು ಹೇಳಿ ನಾನು. ನಮ್ಮ ಮನ್ಯಾಗಂತೂ ನಮ್ಮ ಅಪ್ಪ ನನ್ನ ಕಡೆ ಚೆಂದಾಗಿ ಮಾತಾಡ್ಸತ್ತೂ ಇಲ್ಲ, ಗೊತ್ತಾ ಅವ್ನು ಮದುವೆ ಮಾಡ್ಕೊಂಡಿನಿ ಅಂತೇಳಿ. ಆದರೆ ಇವ ಇನ್ನೊಂದು ಸ್ವಲ್ಪ ಅವ್ರ ಕಡೆ ಇನ್ನೊಂದು ಸ್ವಲ್ಪ ಮಾಡಿ ತೋರಿಸ್ತಾನೆ ನನ್ನ ಗಂಡ. ಏನು ಮಾಡ್ಬೇಕು, ನಾನು ನೋಡಿದ್ರೆ ಭಾಳ ಹಚ್ಕೊಂಡ್ಬಿಟ್ಟೆ ಅವ್ಗೆ. ಆದರೆ ಏನೇ ಆಗಲಿ ನನಗೆ ಮಾತ್ರ ಭಾಳ ಜೀವ ಮಾಡ್ತಾನೆ, ನಂಗೆ ಭಾಳ ಪ್ರೀತಿ ಮಾಡ್ತಾನೆ ನನ್ನ ಗಂಡ. ಅದ ಒಂದ ನನಗೆ. ಆದ್ರೇನು ಆಸೆ ಅದಾನ ಅವನು ಕೆಲಸ ಮಾಡಕ್ಕಂದ್ರೆ ಅವ್ನಿಗೆ ಆಗಂಗಿಲ್ಲ. ಈಗ ಏನು ಮಾಡ್ತಾರೆ ನಿಂಗೆ ನಾಳೆ ನೋಡಿ. ಈಗ ನಿನ್ನೆ ನಾವು ಹೋಗಿವಲ್ಲೇ ಅಂಗಡಿ ಬಂದ್ ಮಾಡೋದು ಅವಶ್ಯಕತೆ ಏನಿತ್ತು? ಏನು ಇನ್ನೊಂದು 4 ತಾಸು ಇದ್ದಿದ್ರೆ ಏನಾಗ್ತಿತ್ತು ನನ್ನ ಗಂಡಗೆ? ಅದನ್ನ ಕೇಳ್ತೀನಿ. ಈಗ ನಾ ಏನಾರು ಹೇಳಕ್ಕೆ ಹೋದ ತಕ್ಷಣ ಆಯ್ತು ತಗೋ, ಹಂಗಂದ್ರೆ ನಾನು ಅಂಗಡಿಗೆ ಬರೋಕ್ಕೆ ಹೋಗಲ್ಲ ಏನಿಲ್ಲ ಹಿಂಗಂತಾನೆ. ಅವ್ನಿಗೆ ಏನು ಹೇಳಿ ನಾನು? ಅವ್ನಿಗೆ ಬರೀ ದೋಸ್ತು ಫ್ರೆಂಡ್ಸು ಅಡ್ಡಾಡೋದಂದ್ರೂ ಅಷ್ಟು ಇದಾಗ್ಬಿಟ್ಟೈತೆ ನೋಡು. ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ ನಂಗೆ. ಹೋಗಲಿ ಬಿಡು, ಎಲ್ಲ ಹಳೇದು ನೆನೆಸ್ಕೊಂಡ್ರೆ ಒಂಥರ ಮನಸ್ಸಿಗೆ ಕಸಿ ಬಿಸಿ ಆಗ್ತೈತಿ ಅಲ್ಲ. ಹಾಂ, ಇದೆಲ್ಲ ಡ್ರೆಸ್ಸು ಎಲ್ಲ ಫಿಟ್ಟಿಂಗ್ ಮಾಡಿಟ್ಟಿದ್ದೇನೆ. ಇದು ಎಷ್ಟಕ್ಕೊಂದು ಬಂದವಲ್ಲ ನಿಂಗೆ ಆರ್ಡ್ರಸ್? ಅದು 1 2 3 4 ಅವೆಲ್ಲ ನಮ್ಮ ಅಂಗಡಿಯಾಗಿನ ತೊಗೊಂಡು ಹೋಗಿದ್ದ ಕಸ್ಟಮರ್ಸ್ದಲ್ಲ ಅದು. ಹಾಂ, ನಿನ್ನೆ ಬೆಳಗ್ಗೆಯಿಂದ ಪುರ್ಸತ್ತೆ ಇಲ್ಲ ನಂಗೆ, ರಾತ್ರಿನೂ ಲೇಟಾಗಿ ಹೋದೆ ನಾನು. ಅದು 4 ನಿಮ್ದು ಅದಾವ, ಮತ್ತು ಆ ಕಡೆ ಈ ಕಡೆ ಅಂಗಡಿಯವರು ಭಾಳ ಮಂದಿ ಬಂದು ಕೊಟ್ಟೋಗ್ಯಾರ. ಅದೆಲ್ಲ ನಿನ್ನೆ ರೆಡಿ ಮಾಡಿಟ್ಟಿನಿ, ಅದು ಬಂದು ತೊಗೊಂಡು ಹೋಗ್ರಿ ಅಂತಂದಿದ್ದೆ. ಯಾಕಂದ್ರೆ ಅರ್ಜೆಂಟಾಗಿ ಎದ್ದ ಮೇಲೆ ನಿಂತರೆ ನಂಗೂ ಮಾಡ್ಕೊಡಕ್ಕೆ ಬರಬೇಕಲ್ಲ, ಸ್ವಲ್ಪ ಏನೋ ಗಾಬರಿ ಆಗಿಬಿಡುತ್ತೆ. ಅದಕ್ಕೆ ಏನಂದಿದ್ದೆ ಕೆಲವೊಬ್ಬರಿಗೆ ನಿನ್ನೆ ತೊಗೊಂಡೋಗ್ಯಾರ, ಬಟ್ 1-2-3 ಜನ ಬಂದೇ ಇಲ್ಲ, ಅದಕ್ಕೆ ಇಟ್ಟಿದ್ದೆ. ಆಮೇಲೆ ಇನ್ನೊಂದು ಸ್ವಲ್ಪ ಅದಾವು ಇನ್ನೂ ಫಿಟ್ಟಿಂಗ್ ಮಾಡಬೇಕಿತ್ತು. ಇವತ್ತೇನು ಯಾವುದೂ ಬಂದಿಲ್ಲ, ಅದೇ ನಿನ್ನೆದ ಕೆಲಸ ಮಾಡಿದ್ರೆ ಆತಂತೇಳಿ ಕುಂತಿದ್ದೆ ನಾನು. ಹೌದಾ, ಚಲೋ ಆಯ್ತು ಬಿಡು. ಇವತ್ತು ಮಂಡೇ ಅಷ್ಟು ಜನ ಬರಲ್ಲ, ಇವತ್ತು ಅಂದ್ರೆ ತೊಗೊಳಕ್ಕೆ ಬರಲ್ಲ ಅಷ್ಟೊಂದು ಜನ. ಸರಿ ತಗೋ, ನಾನು ಒಳಗೆ ಹೋಗ್ತೀನಿ. ಏನೇನಾಗೈತೆ ನಾವು ಒಳಗಿನ್ನೂ ಹೋಗಿ ನೋಡಬೇಕು. ಸರಿ, ಬಾಯ್. ಹಾಂ, ಸರಿ. ನಮಸ್ಕಾರ ಎಲ್ಲರಿಗೂ. ನಿನ್ನೆ ಯಾರೆಲ್ಲ ಕಮೆಂಟ್ ಮಾಡಿರಿ ನಂಗೆ ಭಾಳ ಖುಷಿ ಆತ್ರಿ. ಅವ್ರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು. ಹಿಂಗೆ ಕಮೆಂಟ್ ಮಾಡ್ತೀರಿ. ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ ರೀ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆಮೇಲೆ ಲೈಕ್ ಮಾಡೋದು ಮರಿಬೇಡ್ರಿ ಪ್ಲೀಸ್. ನಾನು ಭಾಳ ಕಷ್ಟಪಟ್ಟು ಇದು ವಿಡಿಯೋ ಮಾಡ್ತೀನಿ ರೀ, ಎಡಿಟಿಂಗ್ ಎಲ್ಲ ಮಾಡೋದೆಲ್ಲ ಸ್ವಲ್ಪ ಭಾಳ ಕಷ್ಟ ಆಕೈತಿ. ಆಮೇಲೆ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೇಕಂದ್ರೆ ನಂಗೆ ಇಲ್ಲಿದ್ದು ಸ್ವಲ್ಪ ಸೌಂಡ್ ಅದು ಬರ್ತಿರ್ತವೆ, ಯಾಕಂದ್ರೆ ನನ್ನ ಕಡೆ ಮೈಕ್ ಇಲ್ಲ. ಆಮೇಲೆ ನಂದು 2 ವರ್ಷದ ಒಂದು ಸಣ್ಣ ಮಗಳದಾಳೆ, ಆಕೆ ಸ್ವಲ್ಪ ಕಿಡಿಗೇಡಿ ಜಾಸ್ತಿ. ಅಂದರೆ ಆಕೆ ಮಕ್ಕೊಂಡಾಗನ ನಾವು ವಿಡಿಯೋ ಮಾಡಬೇಕು, ಅದು ಜಾಸ್ತಿ ಮಕ್ಕೊಂಡಂಗೂ ಇಲ್ಲಕ್ಕಿ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡ್ರಿ. ಆಮೇಲೆ ಬರ್ರಿ ಮುಂದೆ ಏನಾಕೈತೆ ನೋಡೋಣ ಕತಿ. ಯವ್ವ ಲಘು ಬಾಬೆ ಕೊಡ್ಬಾ, ರೊಕ್ಕ ಹೋಗ್ತೀನಿ ನಾನು. ಎಷ್ಟೊತ್ತು ಮಾಡ್ತಿ? ಅಲ್ಲಿ ಮತ್ತೆ ಟ್ರೈನ್ ಹೋಗ್ಬೇಕನ್ನದ, ಜಲ್ದಿ ಬಾ. ತಡಿ, ಹಿಡಿ ರೊಕ್ಕ. ಏನು ಮಾಡಬೇಡ, ಹಾಳು ಮಾಡಬೇಡ ನೋಡಿ. ಈಗ ಹಿಡಿರ್ತೀನಿ ನಾನು. ಮತ್ತೆ ದುಡ್ಡು ಅಷ್ಟು ರೊಕ್ಕ ನನಗೆ ಕೊಡ್ಬೇಕಿದ್ರೆ ಡಬಲ್ ಅಷ್ಟು. ಏನು ಹೇಳತ್ತೀನಿ ಅರ್ಥ ಆಗತ್ತೀನಿ ನಿಂಗೆ? ಅಲ್ಲಿ ಹೋಗಿ ಮತ್ತೆ ಕುಡಿದು ಬಿದ್ನೆ ಅದು ಬಿದ್ನೆ ಮಾಡಕ್ಕೆ ಹೋಗ್ಬೇಡ. ಆಯ್ತು ತಗೋಬೇ, ಕೊರಿಬೇಡ, ಬರೀ ಕೊರಿತಿಯಲ್ಲ ಮುಂಜಾನೆದ್ದು. ತಂಬ ಇಲ್ಲಿ ರೊಕ್ಕ. ಸುನಿಲ, ಇವ ಯಾಕೆ ಬಂದಾನಿಲ್ಲ? ಹಾಂ, ಇವನು ಕರ್ಕೊಂಡು ಹೊಂಟೇನೆ? ಅಯ್ಯೋ, ಏನು ಮಾಡಕ್ಕೆ ಹೊಂಟಿರಲ್ಲ ನೀವು? ಹೆಂಡತಿ ಕರ್ಕೊಂಬರಕ್ಕೆ ಹೊಂಟಿಲ್ಲ ನೀನು? ಅವನ್ನ ಕರ್ಕೊಂಡು ಹೊಂಟಿ ಏನು ಊರು ಹೊರಗಡೆ ಹೊಂಟಿರ? ಅಲ್ಲ ಬೇವ, ಅಷ್ಟು ದೊಡ್ಡ ಊರಾಗ ನಾ ಒಬ್ಬನೇ ಹೆಂಗೆ ಹೋಗ್ಲಿ? ಅದಕ್ಕೆ ಕರ್ಕೊಂಡು ಹೊಂಟೀನಿ ಬಿಡು. ಏನಾತ, ಬರ್ತಾನ ಅವನು. ನಾವೇನು ಹೊರಗಡೆಂಗಿಲ್ಲ ತಗೋ, ಹೋಗ್ತೀವಿ. ಎಲ್ಲೈತೆ ಹುಡುಕಿ ಆಕಿನ ಕರ್ಕೊಂಡು ಬರ್ತೀವಿ ಅಷ್ಟೇ. ಸುನಿಲ, ಲಘು ಬಾಲೆ ಹೋಗುನ, ಲೇಟ್ ಆಕೈತಿ. ಜಲ್ದಿ ಬಾ, ಹೋಗೋಣಂತ. ಬೆಂಗಳೂರು ಅಲ್ಲೇ ಕಬ್ಬನ್ ಪಾರ್ಕ್ ಐತಂತ, ಅಲ್ಲೆಲ್ಲ ಹೋಗೋಣ, ಜಲ್ದಿ ಬಾ. ಎಲ್ಲೂ ಹೋಗಲ್ಲ ಅಂತೀವ, ಏನೇನು ಅನ್ನಕತ್ತಾನಲ್ಲೇ ತತ್ತ ಮಾಡ್ಕೊಂತ. ಏನು ಜೀವ ತಮ್ಮ ರೊಕ್ಕ ತಮ್ಮ ನಂದು. ಸುಮ್ಮನಿರ್ಲಿ, ನಮ್ಮ ಓನ್ ಮುಂದೆಲ್ಲ ಒದರ್ತಿ ನೋಡು. ನಡಿ, ಹೊರಗೆ ಬಂದೇನ. ಕಬ್ಬನ್ ಪಾರ್ಕ್ ಅಂದ್ರೆ ಹಂಗ ಬಿಡ್ಬೇ ಅದ, ಅಲ್ಲೆಲ್ಲ ಗಾರ್ಡನ್ಗೆ ಇರ್ತೈತಿ, ಕುಂದ್ರೋದಷ್ಟೇ. ಅಲ್ಲೇನು ರೊಕ್ಕ ಗಿಕ್ಕ ಕೊಟ್ಟು ತೊಗೊಂಡು ಹೋಗಂಗಿಲ್ಲ. ಅದೆಲ್ಲ ಬಿಡ, ನಾ ಹೋಗಿ ಬರ್ತೀನಿ. ಒಮ್ಮೆಕ್ಲೆ ಹೋದ್ಗುಟ್ಲೆ ಸಿಕ್ಕಬಿಡ್ತಾಳನಕಿ. ಅದು ಊರನ್ನ ಭಾಳ ದೊಡ್ಡದೈತಂತದ, ನಮ್ಮ ಹುಬ್ಳಿ ಹಂಗಿಲ್ಲಂತದ. ಮತ್ತು ಅಷ್ಟು ದೊಡ್ಡ ಸಿಟಿ ಒಳಗೆ ಒಬ್ಬನ ಹೆಂಗಿರ್ಲಿ ನಾನು? ಆಯ್ತು ತಗೋ, ಮತ್ತು ಇದು ಟ್ರೈನ್ ಹೋಗ್ತೈತಿ, ನಾ ಲಘು ಹೋಗ್ತೀನಿ, ಸ್ಟೇಷನ್ಗೆ ಹೋಗ್ಬೇಕು ಇನ್ನು. ಬರ್ಲಿ ಅಬೇ. ಹಾಂ, ಹೋಗ್ರಿ, ಹುಷಾರ್ ನೋಡ್ರಿ, ರೊಕ್ಕ ಹುಷಾರ್ಲಾ, ತೆಗೆದಿಟ್ಕೋ ಚಂದಂಗ. ಮತ್ತು ಸ್ಟೇಷನ್ನಾಗ ಕಳ್ರದು ಇರ್ತಾರಂತ ನೋಡ, ಮೊಬೈಲ್ ಹುಷಾರ. ಹೋಗ್ಬಾ, ಮೆಲ್ಸಾಕ ಬೀಳ್ತಿ ನೋಡು. ಹೋಗ್ಬಾ. ಹಾಂ ಬರ್ತೀನಿ ತಗೋ ಬೇ, ಚಿಂತೆ ಮಾಡಬೇಡ. ಲೇ ಬ್ಯಾಗ್ ಹಿಡ್ಕೊಲ್ಲ ಇದು ಒಂದು ಸ್ವಲ್ಪ.
ಹಿಡ್ಕೊ ಹೋಗುನಂತ